ಹೀಗೆ ಭಾರತದಲ್ಲಿ ಜೀವನ ಮೌಲ್ಯಗಳ ಬೋಧನೆ ಮತ್ತು ಆಧ್ಯಾತ್ಮ ಸಾಧನೆಗೆ ಸ್ಫೂರ್ತಿಯಾಗಿತ್ತು ಈ ಆಟ. ಬೇಸರದ ಸಂಗತಿ ಏನು ಗೊತ್ತಾ? ಬ್ರಿಟಿಷರು ನಮ್ಮ ದೇಶದಿಂದ ಕೇವಲ ಸಂಪತ್ತನ್ನಷ್ಟೇ ಲೂಟಿ ಮಾಡಲಿಲ್ಲ, ಇಲ್ಲಿನ ಇಂಥ ಅತ್ಯದ್ಭುತ ಆಟಗಳನ್ನು ಕದ್ಕೊಂಡು ಹೋದ್ರು. ಅದರಲ್ಲೂ ಭಾರತದ ಆಟಗಳ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ್ದ ಬ್ರಿಟಿಷ್ ಅಧಿಕಾರಿಯೊಬ್ಬ ಈ ಹಾವು ಏಣಿ ಆಟಕ್ಕೆ ಪೇಟೆಂಟ್ ಕೂಡ ತಗೊಂಡ್ಬಿಟ್ಟ. ಅಂದ್ರೆ ನಿಮಗೆ ಅಚ್ಚರಿ ಅನ್ಸೋದಿಲ್ವಾ? ಅಂದ ಹಾಗೆ 1780ರಲ್ಲಿ ಈ ಜ್ಞಾನ ಚೌಪಾರ್ ಆಟವನ್ನ ಮೊದಲ ಬಾರಿಗೆ ಇಂಗ್ಲೆಂಡ್ಗೆ ಕೊಂಡೊಯ್ದವನು ಇದೇ ರಿಚರ್ಡ್ ಜಾನ್ಸನ್. ಈತ ಲಕ್ನೋದ ಡೆಪ್ಯೂಟಿ ರೆಸಿಡೆಂಟ್ ಆಗಿದ್ದ. ಇವನು ಭಾರತದಿಂದ ಕೊಂಡೊಯ್ದಿದ್ದ ಪುರಾತನ ಜ್ಞಾನ ಚೌಪಾರ್ ಬೋರ್ಡ್ ಇಂದಿಗೂ ಕೂಡ ಬ್ರಿಟಿಷ್ ಮ್ಯೂಸಿಯಂನಲ್ಲಿ ಭದ್ರವಾಗಿದೆ. ಇದಾಗಿ ಸುಮಾರು 50 ವರ್ಷಗಳ ನಂತರ ಅಂದ್ರೆ 1832ರಲ್ಲಿ ಕ್ಯಾಪ್ಟನ್ ಹೆನ್ರಿ ದುಂದಾಸ್ ರಾಬರ್ಟ್ಸನ್ ಎಂಬಾತ ತಾನು ಭಾರತದಿಂದ ಕೊಂಡೊಯ್ದಿದ್ದ ಜ್ಞಾನ ಚೌಪಾರ್ ಆಟವನ್ನ ಲಂಡನ್ನ ದಿ ರಾಯಲ್ ಏಷಿಯಾಟಿಕ್ ಸೊಸೈಟಿಯಲ್ಲಿ ಮೊದಲ ಬಾರಿಗೆ ಪ್ರಸ್ತುತಪಡಿಸ್ತಾನೆ. ಈ ಆಟದ ನಿಜವಾದ ಹೆಸರು ಗೊತ್ತಿರದ ರಾಬರ್ಟ್ಸನ್ ಅಲ್ಲಿನವರಿಗೆ ಇದು ಶಾಸ್ತ್ರಿ ಗೇಮ್ ಆಫ್ ಹೆವನ್ ಅಂಡ್ ಹೆಲ್ ಅಂತ ಪರಿಚಯಿಸ್ತಾನೆ ಕೂಡ. ಹೀಗೆ ರಿಚರ್ಡ್ ಜಾನ್ಸನ್ ಹಾಗೂ ರಾಬರ್ಟ್ಸನ್ ಎಂಬ ಇಬ್ಬರು ಬ್ರಿಟಿಷ್ ಅಧಿಕಾರಿಗಳ ಮೂಲಕ ಇಂಗ್ಲೆಂಡ್ಗೆ ಕಾಲಿಟ್ಟ ಈ ಜ್ಞಾನ ಚೌಪಾರ್ ಪರಮಪದ ಸೋಪಾನ ಪಥ ಎಂಬ ಈ ಅಪ್ಪಟ ಭಾರತೀಯ ಆಟ ಸ್ನೇಕ್ ಅಂಡ್ ಲ್ಯಾಡರ್ ಆಗಿ ರೂಪುಗೊಂಡಿದ್ದು 1892ರಲ್ಲಿ.